ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ ಬಿಂಬಾ ಚಾನಲ್. ನಾವ ಈ ವಿಡಿಯೋದಾಗ ಹ್ಯಾಶ್ ಮ್ಯಾಪ್ ಅಂತ ಗೆಟ್ ಮೆಥಡ್ ಯಾವ ರೀತಿ ಇಂಟ್ರಲ್ಲಿ ವರ್ಕ್ ಆಕೈತೆ ಅಂತ ಹೇಳಿ ನೋಡೋಣ ಅಂತ. ಸೊ ನಾವ ಈ ಡಯಾಗ್ರಾಮ್ ದಾಗ ನೋಡಿದ್ರ ನಾನ ಕಾಂಟ್ಯಾಕ್ಟ್ಸ್ ಅಂತೇಳಿ ಒಂದು ಹ್ಯಾಶ್ ಮ್ಯಾಪ್ ನ ಕ್ರಿಯೇಟ್ ಮಾಡೀನಿ. ಈ ಕಾಂಟ್ಯಾಕ್ಟ್ಸ್ ದಾಗ ಕೀನು ಸ್ಟ್ರಿಂಗ್ ಟೈಪ್ ಐತಿ, ಆಮೇಲೆ ವ್ಯಾಲ್ಯೂನು ಸ್ಟ್ರಿಂಗ್ ಟೈಪ್ ಐತಿ. ಆಮೇಲೆ ನಾನು ಈ ರೀತಿ ಕೀ ವ್ಯಾಲ್ಯೂ ಪೇರ್ ನ ಇನ್ಸರ್ಟ್ ಮಾಡೀನಿ. ಎಫ್ ಬಿ ಅಂತೇಳಿ ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂವ, ಎ ಅಂತೇಳಿ ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂವ, ಅರುಣ್ ಅಂತೇಳಿ ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂವ, ಎ ಅಂತೇಳಿ ಅದ್ರ ಕರೆಸ್ಪಾಂಡಿಂಗ್ ವ್ಯಾಲ್ಯೂನ ನಾನು ಈ ರೀತಿ ಕೀ ವ್ಯಾಲ್ಯೂ ಪೇರ್ ನ ಇನ್ಸರ್ಟ್ ಮಾಡೀನಿ. ಈ ಕೀ ವ್ಯಾಲ್ಯೂ ಪೇರ್ ಹ್ಯಾಶ್ ಮ್ಯಾಪ್ ದಾಗ ಈ ರೀತಿ ಇಂಟರ್ನಲ್ಲಿ ಸ್ಟೋರ್ ಆಗ್ಯಾವ. ಹ್ಯಾಶ್ ಮ್ಯಾಪ್ ಅನ್ನುವಂತ ಕ್ಲಾಸ್ ದಾಗ ಟೇಬಲ್ ಅಂತೇಳಿ ಡಾಟಾ ಸ್ಟ್ರಕ್ಚರ್ ನ ಯೂಸ್ ಮಾಡ್ತಾರ. ಸೊ ಈ ಟೇಬಲ್ ದಾಗ ಈ ಕೀ ವ್ಯಾಲ್ಯೂ ಪೇರ್ ಆಸ್ ಎ ನೋಡ್ ಆಬ್ಜೆಕ್ಟ್ ಆಗಿ ಕ್ರಿಯೇಟ್ ಆಗಿ ಸ್ಟೋರ್ ಆಗ್ಯಾವ. ಜೀರೋತ್ ಇಂಡೆಕ್ಸ್ ದಾಗ ಎಫ್ ಪಿ ಸ್ಟೋರ್ ಆಗೈತಿ, ಥರ್ಡ್ ಇಂಡೆಕ್ಸ್ ದಾಗ ಅರುಣ್ ಸ್ಟೋರ್ ಆಗೈತಿ. ಇ ಎ ಆಮೇಲೆ ಇವು ಎರಡರದ್ದು ಹ್ಯಾಶ್ ಕೋಡ್ ಸೇಮ್ ಆಸ್ ಆಫ್ ಎಫ್ ಬಿ ಐತಿ. ಅದ್ರ ಸಲುವಾಗಿ ಇವೆರಡೂ ಏನಾಗ್ಯಾವ ಅಂತಂದ್ರ ಟೇಬಲ್ ಜೀರೋತ್ ಇಂಡೆಕ್ಸ್ ದಾಗ ಆಸ್ ಎ ಲಿಂಕ್ ಲಿಸ್ಟ್ ಆಗಿ ಸ್ಟೋರ್ ಆಗ್ಯಾವ. ಸೊ ಟೇಬಲ್ ಜೀರೋತ್ ಇಂಡೆಕ್ಸ್ ದಾಗ ಎಫ್ ಬಿ ಐತಿ. ಆಮೇಲೆ ನಾವ ಇಲ್ಲಿ ನೋಡಿದ್ರ ನೆಕ್ಸ್ಟ್ ನೋಡಿದ್ರ ನೋಡ್ 2 ಪಾಯಿಂಟ್ ಮಾಡಾಕತೈತಿ. ನೋಡ್ 2 ದ ನೆಕ್ಸ್ಟ್ ನ ನೋಡಿದ್ರ ನೋಡ್ 4 ಗ ಪಾಯಿಂಟ್ ಮಾಡಾಕತೈತಿ. ನೋಡ್ 4 ಆದ್ಮೇಲೆ ಯಾವ ವ್ಯಾಲ್ಯೂ ಇಲ್ಲ, ಅದಕ್ಕ ನೆಕ್ಸ್ಟ್ ಈಕ್ವಲ್ ಟು ನಲ್ ಐತಿ ಇಲ್ಲಿ. ಸೊ ಯಾವಾಗ ನಾವು ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಎಫ್ ಬಿ ಅಂತ ಕರಿತೀವಲ್ಲ, ಅವಾಗ ಇಂಟರ್ನಲ್ಲಿ ಏನಾಗತ್ತಂದ್ರ ಫಸ್ಟ್ ನಾವ ಈ ಕೀದ ಹ್ಯಾಶ್ ನ ಕಂಪ್ಯೂಟ್ ಮಾಡ್ತೀವಿ. ಸೊ ನಮಗ್ ಒಂದ್ಸಲ ಹ್ಯಾಶ್ ಬಂದ ಮೇಲೆ ಆ ಹ್ಯಾಶ್ ನ ಯೂಸ್ ಮಾಡ್ಕೊಂಡ ಟೇಬಲ್ ಇಂಡೆಕ್ಸ್ ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಈಗ ನಾವು ಫಸ್ಟ್ ಗೆ ಹ್ಯಾಶ್ ನ ಕಂಪ್ಯೂಟ್ ಮಾಡಿದ್ಮೇಲೆ ನಮಗ್ ಒಂದ್ ವ್ಯಾಲ್ಯೂ ಬರ್ತೈತಿ. ಅದನ್ನ ವಿದಿನ್ ಅ ರೇಂಜ್ ಆಫ್ ಅ ಟೇಬಲ್ ಇಂಡೆಕ್ಸ್ ಸಲುವಾಗಿ ನಾವ್ ಏನ್ ಮಾಡ್ತೀವ, ಸೇಮ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. n-1 ಎಂಪರ್ಸನ್ ಹ್ಯಾಶ್ ಅಂತ ಹೇಳಿ ಮಾಡ್ತೀವಿ. ಅವಾಗ ನಮಗ ಟೇಬಲ್ ಇಂಡೆಕ್ಸ್ ಸಿಗ್ತೈತಿ. ಸೊ ನಮಗ ಇಲ್ಲೇನಾಯ್ತ, ಜೀರೋತ್ ಇಂಡೆಕ್ಸ್ ಬಂತ. ಜೀರೋತ್ ಇಂಡೆಕ್ಸ್ ಬಂದ ಮೇಲೆ ಇಲ್ಲಿ ನಾವ್ ಏನ್ ಕೀನ ಪಾಸ್ ಮಾಡಾಕ್ತಿವಲ್ಲ, ಈ ಕೀನ ಆಮೇಲೆ ಈ ಟೇಬಲ್ ದಾಗ ಏನ್ ನೋಡಿರ್ತೈತಲ್ಲ ಇದ್ರ ಕೀ ಎರಡು ಕಂಪೇರ್ ಮಾಡ್ತೀವಿ. ಇನ್ ಕೇಸ್ ಈಕ್ವಲ್ ಇತ್ತಂತಂದ್ರ ಈ ನೋಡದ ಕರೆಸ್ಪಾಂಡಿಂಗ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೀವಿ. ನಮ್ದ ಸೆಕೆಂಡ್ ಕೇಸ್ ಏನಂದ್ರೆ ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಎ ಅಂತ ಹೇಳಿ. ಸೊ ನಾವು ಫಸ್ಟ್ ಗೆ ಎ ದ ಹ್ಯಾಶ್ ನ ಕಂಪ್ಯೂಟ್ ಮಾಡ್ತೀವಿ. ಅದಾದ್ಮೇಲೆ ಟೇಬಲ್ ಇಂಡೆಕ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಎಫ್ ದ ಆಮೇಲೆ ಎ ದ ಹ್ಯಾಶ್ ಸೇಮ್ ಐತಿ. ಅದ್ರ ಸಲುವಾಗಿ ಇದನ್ನು ಏನ್ ಮಾಡ್ತಾ ಅಂತಂದ್ರೆ ಸೇಮ್ ಟೇಬಲ್ ಇಂಡೆಕ್ಸ್ ನ ನಮಗ ರಿಟರ್ನ್ ಮಾಡ್ತಾ. ಸೊ ನಮ್ಗ ಟೇಬಲ್ ಇಂಡೆಕ್ಸ್ 0 ಅಂತ ಹೇಳಿ ಬಂತ. ಜೀರೋದಾಗಿರುವಂತ ವ್ಯಾಲ್ಯೂನ ಕಂಪೇರ್ ಮಾಡ್ತೀವಿ, ಅಂದ್ರೆ ಕೀನ ಕಂಪೇರ್ ಮಾಡ್ತೀವಿ. ಎ ನಮ್ಮ ಕಳಿಸ್ತಾ ಇರುವಂತ ಕೀ ಆಮೇಲೆ ಈ ನೋಡ್ದಾಗ ಇರುವಂತ ಕೀ ಏನೈತಿ ಅಂದ್ರೆ ಎಫ್ ಐತಿ, ಎರಡು ಈಕ್ವಲ್ ಇಲ್ಲ. ಈ ಕೇಸ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಕರೆಂಟ್ ನೋಡದ ನೆಕ್ಸ್ಟ್ ನ ನಾವ್ ಚೆಕ್ ಮಾಡ್ತೀವಿ. ಕರೆಂಟ್ ನೋಡದ ನೆಕ್ಸ್ಟ್ ದಾಗ ಏನೈತಿ, ವ್ಯಾಲ್ಯೂ ಐತಿ, ನಲ್ ಇಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ನಾವ ನೆಕ್ಸ್ಟ್ ನೋಡಿಗೆ ಹೋಗ್ತೀವ. ಈ ನೆಕ್ಸ್ಟ್ ಎದಕ್ ಪಾಯಿಂಟ್ ಮಾಡಾಕೈತ್ಲೆ ಆ ನೋಡಿಗೆ ಹೋಗ್ತೀವ. ಸೊ ಈ ನೋಡಿಗೆ ಬಂದ ನಾವ ಇಲ್ಲಿರುವಂತ ಕೀ ಆಮೇಲೆ ನಾವೇನ್ ಇಲ್ಲಿ ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಮಾಡಾಕ್ತಿವಲ್ಲ ಇಲ್ಲಿರುವಂತ ಕೀನ ಕಂಪೇರ್ ಮಾಡ್ತೀವ. ಇಲ್ಲಿ ಇ ಐತಿ ಆಮೇಲೆ ಇಲ್ಲಿ ಎ ಐತಿ, ಎರಡೂ ಸೇಮ್ ಇಲ್ಲ. ಅದ್ರ ಸಲುವಾಗಿ ಮತ್ ನಾವೇನ್ ಮಾಡ್ತೀವಿ ಅಂದ್ರೆ ಕರೆಂಟ್ ನೋಡದ ನೆಕ್ಸ್ಟ್ ನ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ನಲ್ ಐತನ ಇಲ್ಲ. ಅದ್ರ ಸಲುವಾಗಿ ಮತ್ತೇನಾಯ್ತ, ನೆಕ್ಸ್ಟ್ ದ ನೋಡ್ 4 ಈ ನೋಡಿಗೆ ಬರ್ತೀವಿ ನಾವ. ಸೊ ಈ ನೋಡ್ದಾಗ ಏನೈತಿ, ವ್ಯಾಲ್ಯೂ 4739726918 ಅಂತ ಹೇಳಿ ಐತಿ. ಆಮೇಲೆ ಕೀ ಏನೈತಿ, ಎ ಅಂತ ಹೇಳೈತಿ. ಸೊ ಇಲ್ಲಿ ನಾವ ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಎ ಮಾಡಾಕ್ತಿವ. ಸೊ ಇಲ್ಲಿರುವಂತ ಕೀ ಆಮೇಲೆ ಇಲ್ಲಿರುವಂತ ಕೀ ಎರಡು ಸೇಮ್ ಅದಾವ. ಇಲ್ಲಿನೂ ಎ ಐತಿ ಆಮೇಲೆ ಇಲ್ಲಿನೂ ಎ ಐತಿ, ಎರಡು ಮ್ಯಾಚ್ ಆಯ್ತ. ಅವಾಗ ಈ ವ್ಯಾಲ್ಯೂ ರಿಟರ್ನ್ ಆಗ್ತೈತಿ. ನಮ್ದ ಥರ್ಡ್ ಕೇಸ್ ಏನಂತಂದ್ರ ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಎಕ್ಸ್ ವೈ ಜಿ. ಸೊ ನಮ್ದ ಎಂಟೈರ್ ಟೇಬಲ್ ದಾಗ ಎಕ್ಸ್ ವೈ ಜಿ ಅಂತ ಹೇಳಿ ಕೀ ಇಲ್ಲ. ಈ ಕೇಸ್ ದಾಗ ನಲ್ ರಿಟರ್ನ್ ಆಗ್ತೈತಿ. ಸೊ ಈ ರೀತಿ ನಮ್ದ ಗೆಟ್ ಇಂಟರ್ನಲ್ಲಿ ವರ್ಕ್ ಆಕೈತಿ. ನಾವ್ ಇದನ್ನ ಲೈನ್ ಬೈ ಲೈನ್ ಯಾವ ರೀತಿ ಜಾವಾ ಡೆವಲಪರ್ಸ್ ಇದನ್ನ ಬರ್ತಾರ ಅಂತ ಹೇಳಿ ನೋಡೋಣ ಅಂತ. ನಾವ್ ಯಾವಾಗ ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಅಂತ ಹೇಳಿ ಕರಿತೀವಲ್ಲ, ಅವಾಗ ಹ್ಯಾಶ್ ಮ್ಯಾಪ್ ದಾಗಿರುವಂತಹ ಈ ಮೆಥಡ್ ಕಾಲ್ ಆಗುತ್ತೆ. ಸೊ ಈ ಮೆಥಡ್ ನೋಡಿದ್ರ ಆಬ್ಜೆಕ್ಟ್ ಟೈಪ್ ಕೀನ ಆಸ್ ಅ ಪ್ಯಾರಾಮೀಟರ್ ಆಗಿ ತಗೊಳಾಗ್ತೈತಿ. ಆಮೇಲೆ ಲೈನ್ ನಂಬರ್ 555 ದಾಗ ಒಂದ ಲೋಕಲ್ ವೇರಿಯೇಬಲ್ ನ ಡಿಫೈನ್ ಮಾಡ್ಯಾರ, ನೋಡ್ ಆಫ್ ಟೈಪ್ ಇ ಅಂತ ಹೇಳಿ. ಇಲ್ಲೇ ಲೈನ್ ನಂಬರ್
556 ದಾಗ ಗೆಟ್ ನೋಡ್ ಅಂತೇಳಿ ಇನ್ನೊಂದು ಮೆಥಡ್ ನ ಕರೆಯಾಕತ್ತಾರ. ಅದ್ರೊಳಗಡೆ ನಾವು ಕಳಿಸಿರುವಂತ ಕೀ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತಾರ. ಇನ್ ಕೇಸ್ ಇದ್ದ ಗೆಟ್ ನೋಡ್ ನಲ್ ನ ರಿಟರ್ನ್ ಮಾಡ್ತಂದ್ರ ಈ ಗೆಟ್ ಮೆಥಡ್ ನಲ್ ನ ರಿಟರ್ನ್ ಮಾಡ್ತೈತಿ. ಇನ್ ಕೇಸ್ ಇದು ಗೆಟ್ ನೋಡ್ ಏನಾರ ವ್ಯಾಲ್ಯೂನ ಅಂತಂದ್ರ ಒಂದು ನೋಡ್ ನ ರಿಟರ್ನ್ ಮಾಡ್ತಂದ್ರ ಅವಾಗ ನಲ್ ಇರ್ಲಿಲ್ಲ ಅಂದ್ರೆ ಇದ್ರ ವ್ಯಾಲ್ಯೂ ಅವಾಗ ಈ ಡಾಟ್ ವ್ಯಾಲ್ಯೂನ ನಾವ ರಿಟರ್ನ್ ಮಾಡ್ತೀವ. ಗೆಟ್ ನೋಡ್ ದ ಇಂಪ್ಲಿಮೆಂಟೇಶನ್ ಈ ರೀತಿ ಐತಿ. ನಮ್ದ ಫಸ್ಟ್ ಕಂಡೀಷನ್ ಏನ್ ಚೆಕ್ ಮಾಡಾಕತ್ತಾರ ಅಂತಂದ್ರ ಟೇಬಲ್ ಏನಾರ ನಲ್ ಇತ್ತಾನ, ಆಮೇಲೆ ಟೇಬಲ್ ದಾಗ ಯಾವ್ದು ಕೀ ವ್ಯಾಲ್ಯೂ ಪೇರ್ನ ಇಲ್ಲ ಅಂತಂದ್ರೆ ಟೇಬಲ್ ಲೆಂತ್ 0 ಇತ್ತಂದ್ರ ಅವಾಗ ಇಮಿಡಿಯೇಟ್ ಆಗಿ ರಿಟರ್ನ್ ನಲ್ ಆಗತ್ತ. ಸೊ ಇಲ್ಲಿ ಚೆಕ್ ಮಾಡಾಕ್ತಾರೆ ಟೇಬಲ್ ನಾಟ್ ಈಕ್ವಲ್ ಟು ನಲ್, ಆಮೇಲೆ ಟೇಬಲ್ ಡಾಟ್ ಲೆಂತ್ ಈಸ್ ಗ್ರೇಟರ್ ದೆನ್ 0 ಇತ್ತಂದ್ರ ಅಷ್ಟ ನಮ್ದ ಮುಂದ್ ಪ್ರೊಸೀಡ್ ಆಗ್ಬೇಕ, ಇಲ್ಲ ಅಂತಂದ್ರ ನಲ್ ರಿಟರ್ನ್ ಆಗ್ಬೇಕಂತ ಹೇಳಿ. ಅದಾದ್ಮೇಲೆ ಸೆಕೆಂಡ್ ಕಂಡೀಷನ್ ದಾಗ ಏನ್ ಮಾಡಾಕತ್ತಾರ ಅಂತಂದ್ರ ಬೇಸಿಕಲಿ ಫಸ್ಟ್ ಅಂತೇಳಿ ಒಂದು ಲೋಕಲ್ ವೇರಿಯಬಲ್ ತಗೊಂಡಾರ. ಇದು ಫಸ್ಟ್ ನೋಡಿದ್ರ ಆಫ್ ಟೈಪ್ ನೋಡ್ ಐತಿ, ಹೌದಾ. ಇದು ಟ್ಯಾಬ್ ಇಸ್ ನಥಿಂಗ್ ಬಟ್ ಅ ಟೇಬಲ್. ಇಷ್ಟೆಲ್ಲ ಎದಕ್ ಇಷ್ಟೆಲ್ಲ ಯೂಸ್ ಮಾಡ್ಕೊಂಡ್ ಏನ್ ಮಾಡಾಕ್ತಾರ ಅಂತಂದ್ರೆ ಟೇಬಲ್ ಇಂಡೆಕ್ಸ್ ನ ಫೈಂಡ್ ಔಟ್ ಮಾಡಾಕತ್ತಾರ. ಫಸ್ಟಿಗೆ ಕೀ ಯೂಸ್ ಮಾಡ್ಕೊಂಡ್ ಹ್ಯಾಶ್ ನ ಕಂಪ್ಯೂಟ್ ಮಾಡಿದ್ರ ಒಂದ್ಸಲ ಹ್ಯಾಶ್ ಬಂದ್ ಮ್ಯಾಲ ಟೇಬಲ್ ಇಂಡೆಕ್ಸ್ ನ ಕಂಪ್ಯೂಟ್ ಮಾಡಾಕ n-1 ನ ಆಂಪರ್ಸಂಡ್ ಹ್ಯಾಶ್ ಮಾಡಾಕತ್ತಾರ. ಸೊ ನಮ್ದ ಟೇಬಲ್ ಇಂಡೆಕ್ಸ್ ಬಂತ. ಸೊ ಈ ಟೇಬಲ್ ಇಂಡೆಕ್ಸ್ ಬಂದ ತಕ್ಷಣ ಅದ್ರೊಳಗಿರುವಂತ ವ್ಯಾಲ್ಯೂನ ಏನ್ ಮಾಡ್ಯಾರ ಫಸ್ಟಿಗೆ ಅಸೈನ್ ಮಾಡ್ಯಾರ. ಇನ್ ಕೇಸ್ ಇದ್ರೊಳಗ ವ್ಯಾಲ್ಯೂ ಇತ್ತಂದ್ರ ಅಷ್ಟ ನಮ್ದ ನೆಕ್ಸ್ಟ್ ಪ್ರೊಸೀಡ್ ಆಗ್ಬೇಕ, ಹೌದಾ. ಸೊ ಬಂದ ತಕ್ಷಣ ಏನ್ ಮಾಡಾಕ್ತಾರ ಅಂತಂದ್ರೆ ಇಲ್ಲೇ ನಮ್ದ ಫಸ್ಟ್ ಕೇಸ್ ಇದೆ ಎಫ್ ಬಿ ಅಂತೇಳಿ, ನಮ್ಗ ಟೇಬಲ್ ಇಂಡೆಕ್ಸ್ 0 ಅಂತೇಳಿ ಬಂತ. ಸೊ ಈಗ ಎಫ್ ಬಿ ದಾಗ ಅಂದ್ರೆ ಈ ನೋಡದ ಕೀನ ಆಮೇಲೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಎ ಪಿ ಅಂತ ಹೇಳಿ ಮಾಡಾಕ್ತಿಲ್ವ, ಇಲ್ಲಿ ಕೀನ ಕಂಪೇರ್ ಮಾಡ್ಬೇಕ. ಅದ್ರ ಸಲುವಾಗಿ ಫಸ್ಟ್ ಹ್ಯಾಶ್ ನ ಕಂಪೇರ್ ಮಾಡಾಕ್ತಾರ. ಫಸ್ಟ್ ಡಾಟ್ ಹ್ಯಾಶ್ ಡಬಲ್ ಈಕ್ವಲ್ಸ್ ಹ್ಯಾಶ್ ಇತ್ತಂದ್ರ ಆಮೇಲೆ ಕೀನ ಕಂಪೇರ್ ಮಾಡಾಕತ್ತಾರ. ಫಸ್ಟ್ ಡಾಟ್ ಕೀ ಡಬಲ್ ಈಕ್ವಲ್ಸ್ ಕೀ ಅಂತಂದ್ರ ಫಸ್ಟ್ ಮೆಮರಿ ಅಡ್ರೆಸ್ ನ ಚೆಕ್ ಮಾಡಾಕತ್ತಾರ. ಇದರ ಟ್ರೂ ಇರ್ಬೇಕ, ಇಲ್ಲಾಂದ್ರ ಈಕ್ವಲ್ಸ್ ಮೆಥಡ್ ಅರೆ ಟ್ರೂ ಇರ್ಬೇಕ. ಸೊ ಐದರ್ ಆಫ್ ದ ಕಂಡೀಷನ್ ಟ್ರೂ ಆಯ್ತಂದ್ರ ನಾವೇನ್ ಮಾಡಾಕ್ತಿವ ರಿಟರ್ನ್ ಫಸ್ಟ್ ಅಂತಂದ್ರ ಇಲ್ಲಿರುವಂತ ನೋಡ್ ನ ರಿಟರ್ನ್ ಮಾಡಾಕತ್ತೀವ. ನೆಕ್ಸ್ಟ್ ಇನ್ ಕೇಸ್ ಅದ ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ಇದು ನಮ್ದ ಸೆಕೆಂಡ್ ಕೇಸ್ ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಎ ಅಂತ ಹೇಳಿ ಮಾಡಿದೀವಿ ಅಂತಂದ್ರ ನಮ್ದ ಟೇಬಲ್ ಇಂಡೆಕ್ಸ್ ಏನಂತ ಹೇಳಿ ಬಂದೈತಿ ಇಲ್ಲಿ 0 ಅಂತ ಹೇಳಿ ಬಂದೈತಿ. ಆದ್ರ ಇಲ್ಲಿರುವಂತ ಕೀ ಜೊತೆ ನಮ್ದ ಇಲ್ಲಿರುವಂತ ಕೀ ಮ್ಯಾಚ್ ಆಗ್ಲಿಲ್ಲ, ಆ ಕೇಸ್ ಇದೆ. ಸೊ ಆ ಕೇಸ್ದಾಗ ನಾವ್ ಏನ್ ಮಾಡಾಕತ್ತೀವ ಫಸ್ಟ್ ಡಾಟ್ ನೆಕ್ಸ್ಟ್ ನಾಟ್ ಈಕ್ವಲ್ ಟು ನಲ್ ಐತನ ಚೆಕ್ ಮಾಡಾಕತ್ತೀವ. ಸೊ ಇಲ್ಲಿ ನಮ್ ಕೇಸ್ದಾಗ ಏನ್ ಮಾಡಾಕ್ತಿವ್ ನಾವ ಕರೆಂಟ್ ನೋಡಿದ್ದ ನೆಕ್ಸ್ಟ್ ನಾವ ಚೆಕ್ ಮಾಡಾಕ್ತಿವ ನಾಟ್ ನಲ್ಲಿ ಐತನ, ಹೌದಾ ನಾಟ್ ನಲ್ಲಿ ಐತಿ. ಸೊ ನಾಟ್ ನಲ್ಲಿ ಇತ್ತಂದ್ರೆ ಅಷ್ಟ ನಮ್ದ ನಾವ ಇಲ್ಲಿರುವಂತ ಲಿಸ್ಟ್ ನ ನಾವ ಇಟ್ರೇಟ್ ಮಾಡ್ಬೇಕ. ಅದ್ರ ಸಲುವಾಗಿ ಆ ಕೇಸ್ ನ ಇಲ್ಲೇ ಮೆನ್ಷನ್ ಮಾಡ್ಯಾರ, ಆ ಕಂಡೀಷನ್ ಹಾಕ್ಯಾರ. ಸೊ ಈ ಕೇಸ್ ನ ಎದಕ್ ಮೆನ್ಷನ್ ಮಾಡ್ಯಾರ ಅಂತಂದ್ರ ನಾವ ಪ್ರೀವಿಯಸ್ ವಿಡಿಯೋದಾಗ ನೋಡಿದ್ವಿ ಒಂದ್ ಪರ್ಟಿಕ್ಯುಲರ್ ಟೇಬಲ್ ಇಂಡೆಕ್ಸ್ ದಾಗ ನಂಬರ್ ಆಫ್ ನೋಟ್ಸ್ ಮೋರ್ ದೆನ್ 8 ಅದು ಅಂತಂದ್ರ ಬೇಸಿಕಲಿ ಇಂಟರ್ನಲ್ಲಿ ಅದ ಟ್ರೀ ನೋಡ್ ಗತೆ ಕನ್ವರ್ಟ್ ಆಗ್ತೈತಿ. ಸೊ ಅದ್ರ ಸಲುವಾಗಿ ಇಲ್ಲೇ ಚೆಕ್ ಮಾಡಾಕತ್ತಾರ ಇದೇನ ಫಸ್ಟ್ ಅಂತೇಳಿ ಇನ್ಸ್ಟೆನ್ಸ್ ಐತಲ್ಲ, ಇದು ಫಸ್ಟ್ ಅಂತೇಳಿ ಏನ್ ಇನ್ಸ್ಟೆನ್ಸ್ ಟ್ರೀ ನೋಡೋದ್ ಇನ್ಸ್ಟೆನ್ಸ್ ಐತೇನೆ ಅಂತ ಚೆಕ್ ಮಾಡಾಕ್ತಾರ. ಇನ್ ಕೇಸ್ ಇತ್ತಂತಂದ್ರ ಅದ ಟ್ರೀ ನೋಡ್ ಆಗಿ ಕನ್ವರ್ಟ್ ಆಗೈತಿ ಅಂತ ಹೇಳಿ ಅರ್ಥ. ಅದ್ರ ಸಲುವಾಗಿ ಗೆಟ್ ಟ್ರೀ ನೋಡ್ ಅಂತೇಳಿ ಮೆಥಡ್ ನ ಕಾಲ್ ಮಾಡಿ ಅದನ್ನ ರಿಟರ್ನ್ ಮಾಡಾಕತ್ತಾರ. ನಮ್ ಕೇಸ್ದಾಗ ಇಲ್ಲ, ಇನ್ನ ನಮ್ದ ಸೈಜ್ ಮೋರ್ ದೆನ್ 8 ಆಗಿಲ್ಲ, ಲಿಂಕ್ ಲಿಸ್ಟ್ ಗತೆನ ಐತಿ. ಅದ್ರ ಸಲುವಾಗಿ ನಮ್ದ ಕಂಟ್ರೋಲ್ ಇಲ್ಲಿಗೆ ಬರ್ತೈತಿ. ಇಲ್ಲಿ ನೋಡಿದ್ರ ಡೂ ವೈಲ್ ಯೂಸ್ ಮಾಡ್ಕೊಂಡು ಇಟ್ರೇಟ್ ಮಾಡಾಕತ್ತಾರ. ಫೈಲ್ ಕೇಸ್ದಾಗ ಏನೈತಿ ಅಂತಂದ್ರ ಎಲ್ಲಿ ತನ ಕರೆಂಟ್ ನೆಕ್ಸ್ಟ್ ನಲ್ ಇರಂಗಿಲ್ಲ ಅಲ್ಲಿ ತನ ನಮ್ದ ಡೂ ವೈಲ್ ಲೂಪ್ ಎಕ್ಸಿಕ್ಯೂಟ್ ಆಗ್ತಾನೆ ಇರ್ಬೇಕ. ಸೊ ಎವ್ರಿ ಟೈಮ್ ನಾವ್ ಏನ್ ಮಾಡ್ತೀವ ಇಲ್ಲಿ ಏನಾಯ್ತು ನಮ್ದ ಇದು ಮ್ಯಾಚ್ ಆಗ್ಲಿಲ್ಲ, ಆಮೇಲೆ ಕರೆಂಟ್ ನೋಡಿದ್ದ ನೆಕ್ಸ್ಟ್ ದಾಗ ವ್ಯಾಲ್ಯೂ ಐತಿ, ಅದ್ರ ಸಲುವಾಗಿ ನಾವ್ ಇಲ್ಲಿ ಬಂದಿವ. ಆಮೇಲೆ ಇಲ್ಲಿರುವಂತ ಕೀ ಆಮೇಲೆ ಇಲ್ಲಿರುವಂತ ಕೀನ ಕಂಪೇರ್ ಮಾಡ್ತೀವ. ಸೊ ಸೇಮ್ ಇಲ್ಲ, ಅಗೇನ್ ಕರೆಂಟ್ ನೋಡಿದ್ದ ನೆಕ್ಸ್ಟ್ ಏನೈತಿ ನಲ್ಲಿ ಇಲ್ಲ, ನೆಕ್ಸ್ಟ್ ಹೋಗುತ್ತಾ. ಸೊ ಎಲ್ಲಿ ತನ ಕರೆಂಟ್ ನೋಡಿದ್ದ ನೆಕ್ಸ್ಟ್ ನಲ್ಲಿ ಇರಂಗಿಲ್ಲ ಅಲ್ಲಿ ತನ ನಮ್ದು ಲೂಪ್ ಕಂಟಿನ್ಯೂ ಆಗ್ಬೇಕ. ಅಲ್ಲಿ ತನ ನಾವ ಆ ನೋಡ್ದಾಗಿರುವಂತ ಕೀನ ಆಮೇಲೆ ಇಲ್ಲಿ ನಾವ ಕಾಂಟ್ಯಾಕ್ಟ್ಸ್ ಡಾಟ್ ಗೆಟ್ ಕೀನ ಏನ್ ಪಾಸ್ ಮಾಡ್ತಿಲ್ಲ ಕಂಪೇರ್ ಮಾಡ್ಬೇಕ. ಸೊ ಯಾವಾಗ ಫೈಂಡ್ ಔಟ್ ಆಗತ್ತಲ್ಲ ಕೀ ಅವಾಗ ನಾವ ಆ ಕೀನ ಆ ನೋಡನ ಕೀ ಅಲ್ಲ ಆ ನೋಡ್ ಅನ್ನ ನಾವೇನ್ ಮಾಡ್ತೀವಿ ರಿಟರ್ನ್ ಮಾಡ್ತೀವ. ಸೊ ಒಂದ್ಸಲ ನೋಡ್ ಇಲ್ಲಿ ರಿಟರ್ನ್ ಆಯ್ತಂತಂದ್ರ
ಆ ನೋಡೋದ್ ವ್ಯಾಲ್ಯೂನ ಈ ಗೆಟ್ ಮೆಥಡ್ ರಿಟರ್ನ್ ಮಾಡ್ತೈತಿ. ಇನ್ ಕೇಸ್ ನಮಗ ನಾವ್ ಇಲ್ಲಿ ಏನ್ ಕಳ್ಸಾಕತ್ತೀವಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಡಾಟ್ ಗೆಟ್ ಎಕ್ಸ್ ವೈ ಜೆ ಅಂತ ಹೇಳಿ ಮಾಡಿದೀವಿ. ಸೇ ಸಪೋಸ್ ಇದ್ರದ್ದು ಇಂಡೆಕ್ಸ್ 0 ಅಂತ ಹೇಳಿ ಬಂತ. ಸೊ ನಾವ್ ಇದನ್ನೆಲ್ಲಾನು ಇಟ್ರೇಟ್ ಮಾಡ್ತೀವ ಆದ್ರೆ ನಮ್ಗ ಎಲ್ಲಿನೂ ವ್ಯಾಲ್ಯೂನ ಸಿಗಂಗಿಲ್ಲ. ಅವಾಗ ಈ ಗೆಟ್ ನೋಡ್ ಮೆಥಡ್ ಏನ್ ಮಾಡ್ತೈತಿ, ನಲ್ ನ ರಿಟರ್ನ್ ಮಾಡ್ತೈತಿ. ಸೊ ನಲ್ ನ ರಿಟರ್ನ್ ಮಾಡ್ತಂದ್ರ ಗೆಟ್ ನೋಡ್ ಏನಿರ್ತೈತಿ, ನಲ್ ಇರ್ತೈತಿ. ಸೊ ಇನ್ ಕೇಸ್ ಇದು ನಲ್ ಇತ್ತಂದ್ರ ಈ ಗೆಟ್ ಮೆಥಡ್ ನಲ್ ನ ರಿಟರ್ನ್ ಮಾಡ್ತೈತಿ. ಸೊ ಈ ರೀತಿ ನಮ್ದ ಗೆಟ್ ಮೆಥಡ್ ಇಂಟರ್ನಲ್ಲಿ ವರ್ಕ್ ಆಗ್ತೈತಿ. ಹ್ಯಾಶ್ ಮ್ಯಾಪ್ ದ ಟೈಮ್ ಕಾಂಪ್ಲೆಕ್ಸಿಟಿ ನೋಡುದಾದ್ರೆ ಗೆಟ್ ಪುಟ್ ಎವರೇಜ್ ಕೇಸ್ದಾಗ ಓ ಆಫ್ 1 ಟೈಮ್ ತಗೋತೈತಿ. ಇನ್ ಕೇಸ್ ಈ ರೀತಿ ಲಿಂಕ್ ಲಿಸ್ಟ್ ಫಾರ್ಮ್ ಆಗಿತ್ತು ಅಂತಂದ್ರ ಓ ಆಫ್ ಎನ್ ಟೈಮ್ ತಗೋತೈತಿ. ಯಾಕಂದ್ರೆ ಇಲ್ಲೇ 1 by 1 ಇಟರೇಟ್ ಮಾಡ್ಬೇಕ. ಇನ್ ಕೇಸ್ ಪರ್ಟಿಕ್ಯುಲರ್ ಟೇಬಲ್ ಇಂಡೆಕ್ಸ್ ದಾಗ ನಂಬರ್ ಆಫ್ ನೋಟ್ಸ್ ಮೋರ್ ದನ್ 8 ಆಗಿತ್ತು, ಆಮೇಲೆ ಅದ ಲಿಂಕ್ ಲಿಸ್ಟ್ ಇದ್ದಿದ್ದ ಆ ಟ್ರೀ ನೋಡ ಅಥವಾ ರೆಡ್ ಬ್ಲಾಕ್ ಟ್ರೀ ಅಂತ ಹೇಳಿ ಕನ್ವರ್ಟ್ ಆಗಿತ್ತು ಅಂದ್ರೆ ಅವಾಗ ಟೈಮ್ ಕಾಂಪ್ಲೆಕ್ಸಿಟಿ ಓ ಲಾಗ್ ಎನ್ ಆಗತ್ತ. ಸೊ ಇಷ್ಟ ಹ್ಯಾಶ್ ಮ್ಯಾಪ್ ಕ್ಲಾಸ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ. ಹೊಸದೇನಾರ ನಾವು ತಿಳ್ಕೊಳಾಕ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.